Hello dear students, welcome to QT class. In previous classes we learned the meaning of tabulation, objectives of the tabulation and part of the table. In this class we discuss about the types of tabulations. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಟ್ಯಾಬ್ಯುಲೇಷನ್ನ ಮೀನಿಂಗನ್ನು, ಆಬ್ಜೆಕ್ಟಿವ್ಸನ್ನು ಮತ್ತು ಟೇಬಲ್ ಪಾರ್ಟ್ಸನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಟೈಪ್ಸ್ ಆಫ್ ಟ್ಯಾಬ್ಯುಲೇಷನ್ಸ್ ಅಂದರೆ ಟೈಪ್ಸ್ ಆಫ್ ಟೇಬಲ್ಸನ್ನು ತಿಳ್ಕೊಳ್ಳೋಣ. ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಇನ್ ಮೆನಿ ವೇಸ್. ದೇರ್ ಚಾಯ್ಸ್ ಬೇಸಿಕಲಿ ಡಿಪೆಂಡ್ಸ್ ಅಪಾನ್ objectives and scope of enquiry, nature of the enquiry, extent of coverage given in the enquiry. ಸೊ ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸನ್ನು ನಾವು ಬಹಳಷ್ಟು ವೇನಲ್ಲಿ ನೋಡ್ತಾ ಬರ್ತೀವಿ. ಆದರೆ ಮೇನಾಗಿ ಇಟ್ಸ್ ಡಿಪೆಂಡ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಆಫ್ ದಿ ಎಂಕ್ವೈರಿ ಮೇಲೆ, ನೇಚರ್ ಆಫ್ ದಿ ಎಂಕ್ವೈರಿ ಮೇಲೆ ಮತ್ತು ಎಕ್ಸ್ಟೆಂಟ್ ಆಫ್ ಕವರೇಜ್ ಗಿವನ್ ದಿ ಎಂಕ್ವೈರೀಸ್ ಮೇಲೆ ನಾವು ನೋಡ್ತಾ ಬರ್ತೀವಿ. ಅಂದರೆ ನಮ್ಮ ಇನ್ಫಾರ್ಮೇಷನ್ ಯಾವ ರೀತಿ ಆಗಿದೆ, ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಡಾಟಾ ಯಾವ ರೀತಿ ಆಗಿದೆ, ಆ ಬೇಸ್ ಮೇಲೆ ನಾವು ಈ ಒಂದು ಟೇಬಲ್ಸನ್ನು, ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸನ್ನು ಚಾಯ್ಸ್ ಮಾಡ್ತಾ ಬರ್ತೀವಿ. ಇಫ್ ದ ಡಾಟಾ ಆರ್ ಕ್ಲಾಸಿಫೈಡ್ with reference to a single characteristics, then it termed as one-way table. On the other hand, if the data are grouped into different classes with references to or more characteristics simultaneously, then we get a complex or manifold table. ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಡಾಟಾ ಒಂದು ಸಿಂಗಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಇದ್ದರೆ ಅದನ್ನು ನಾವು ಒನ್ ವೇ ಟೇಬಲ್ ಅಂತ ಕರಿತೀವಿ. ಅದೇ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಡಾಟಾ ಮೋರ್ ದ್ಯಾನ್ ಒನ್ ಅಂದರೆ 2 ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ಇದ್ದರೆ 2 ವೇ ಟೇಬಲ್ ಮಾಡ್ತೀವಿ. ಮೋರ್ ದ್ಯಾನ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಅಂತಂದರೆ ಆವಾಗ ನಾವು ಅದನ್ನು ಕಾಂಪ್ಲೆಕ್ಸ್ ಅಥವಾ ಮನಿಫೋಲ್ಡ್ ಟೇಬಲ್ ಅನ್ನೋದ್ರ ಮೇಲೇ ಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ದ ಫಸ್ಟ್ ಟೈಪ್ ಈಸ್ ಸಿಂಪಲ್ ಟೇಬಲ್. ಎ ಸಿಂಪಲ್ ಟೇಬಲ್ ಫರ್ನಿಷಸ್ ಇನ್ಫಾರ್ಮ್ಡ್ ಅಬೌಟ್ ಓನ್ಲಿ ಒನ್ ಸಿಂಗಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಡಾಟಾ. ಫಾರ್ ಎಕ್ಸಾಂಪಲ್, the data relating to agriculture output of different countries, population in different cities in India, the population of India for different years are all simple tables. ನಾವು ಒಂದೇ ಸಿಂಗಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಒಂದೇ ಇನ್ಫಾರ್ಮೇಷನನ್ನು, ಒಂದೇ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಮಗೆ ಸಿಂಪಲ್ ಟೇಬಲ್ ಆಗಿರುತ್ತೆ. ಒಂದು ಸಿಂಗಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ನಾವು ಸಿಂಪಲ್ ಟೇಬಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ನಾವು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಕಲೆಕ್ಟ್ ಮಾಡ್ತಕ್ಕಂಥ ಡಾಟಾ ಆಗಿರ್ಬೋದು, ಅಥವಾ ಪಾಪ್ಯುಲೇಷನ್ ಇನ್ ಡಿಫ್ರೆಂಟ್ ಸಿಟೀಸ್ ಇನ್ ಇಂಡಿಯಾದಲ್ಲಿನೇ ಬೇರೆ ಬೇರೆ ಸಿಟೀಸ್ನಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಆಗಿರ್ಬೋದು. ಹಾಗೆ ಪಾಪ್ಯುಲೇಷನ್ ಆಫ್ ಇಂಡಿಯಾ ಇನ್ ಡಿಫ್ರೆಂಟ್ ಇಯರ್ಸ್, ಒಂದೇ ದೇಶದಲ್ಲಿ ಬೇರೆ ಬೇರೆ ವರ್ಷದಲ್ಲಿ ಆಗಿರ್ತಕ್ಕಂಥ ಪಾಪ್ಯುಲೇಷನ್ಸ್ ಗ್ರೋತ್ ಆಗಿರ್ಬೋದು. ಇವೆಲ್ಲ ಏನು ನಮಗೆ ಸಿಂಪಲ್ ಟೇಬಲ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡ್ಬೋದಾಗಿತ್ತಂದರೆ ಇಂಪೋರ್ಟ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್, ಬೇರೆ ಬೇರೆ ಕಂಟ್ರೀಸಿಂದ ಆಗಿರ್ತಕ್ಕಂಥ ಇಂಪೋರ್ಟಿಂಗ್ ವ್ಯಾಲ್ಯೂಸ್ ನೋಡೋದಾದರೆ, ಫಸ್ಟ್ ಆಸ್ಟ್ರೇಲಿಯಾ 10,167, ಕೆನಡಾ 23,504, ಜರ್ಮನಿ 19,632, ಜಪಾನ್ 35,996, UK 34,662, USA 78,556. ಸೊ ಇದು ಬೇರೆ ಬೇರೆ ಕಂಟ್ರೀಸ್ನಲ್ಲಾಗಿರ್ತಕ್ಕಂಥ ಇಂಪೋರ್ಟ್ ವ್ಯಾಲ್ಯೂಸ್ ಆಗಿರುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ಸಿಂಪಲ್ ಟೇಬಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ದ ನೆಕ್ಸ್ಟ್ ಈಸ್ ಟೂ ವೇ ಟೇಬಲ್. ಇಫ್ ದ captions or stub is classified into 2 subgroups, which means that the data are classified with reference to 2 characteristics, we get a two-way table. Thus, two-way table furnishes information about 2 interrelated characteristics of a particular phenomenon. ಇಲ್ಲಿ ನಾವು ಒಂದೇ ಟೇಬಲಲ್ಲಿ ಮತ್ತೆ ಸಬ್ ಡಿವೈಡಿಂಗ್ ಸ್ಟಬ್ಸ್ ಆಗಿರ್ಬೋದು, ಕ್ಯಾಪ್ಷನ್ಸನ್ನು ಆಗಿರ್ಬೋದು, 2 ಸ್ಟಬ್ಸು 2 ಗ್ರೂಪ್ಸ್ನಲ್ಲಿ ನಾವು ಇನ್ಫಾರ್ಮೇಷನನ್ನು ಪ್ರೆಸೆಂಟ್ ಮಾಡ್ತಾ ಬಂದರೆ ಅದು ನಮಗೆ ಟೂ ವೇ ಟೇಬಲ್ ಆಗಿರುತ್ತೆ. ಈ ಒಂದು ಟೇಬಲ್ನಲ್ಲಿ ನಾವು 2 ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡ್ತಾ ಬರ್ತೀವಿ. ಆ ರೀತಿಯಾಗಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ಪ್ರೆಸೆಂಟ್ ಮಾಡ್ತಕ್ಕಂಥ ಟೇಬಲು ಟೂ ವೇ ಟೇಬಲ್ ಆಗಿರುತ್ತೆ. ದಸ್ ಎ ಟೂ ವೇ ಟೇಬಲ್ ಫರ್ನಿಷಸ್ ಇನ್ಫಾರ್ಮೇಷನ್ ಅಬೌಟ್ 2 interrelated
ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪರ್ಟಿಕ್ಯುಲರ್ ಫಿನೋಮಿನಾ. ಒಂದೇ ಡಾಟಾಗೆ ಸಂಬಂಧಪಟ್ಟಂತೆ ಅಥವಾ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಕ್ಯಾರೆಕ್ಟರಿಸ್ಟಿಕ್ಸ್ ಇಂಟರ್ ರಿಲೇಟೆಡ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ನಮಗಿಲ್ಲಿ 2-way ಟೇಬಲ್ ಆಗಿರುತ್ತೆ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡ್ಬೋದಾಯಿತು ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ಏಜ್ ಆ್ಯಂಡ್ ಜೆಂಡರ್. ಇಲ್ಲಿ ನಾವು ಸ್ಟೂಡೆಂಟ್ಸನ್ನು ಅಕಾರ್ಡಿಂಗ್ ಟು ಏಜ್ ಆ್ಯಂಡ್ ಜೆಂಡರ್ ವೈಸ್ ನೋಡೋದಾಗಿತ್ತು ಅಂದರೆ ಅದರಲ್ಲಿ ಸ್ಟೂಡೆಂಟ್ಸ್ ಅಂದಾಗ ನಾವು 2 ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತೀವಿ, ಒಂದು ಮೇಲ್ ಆ್ಯಂಡ್ ಫೀಮೇಲ್. ಇಲ್ಲಿ ನಾವು ನೋಡೋದಾಯಿತು ಅಂದರೆ 17 to 18 ಏಜ್ ಇರ್ತಕ್ಕಂಥ ಮೇಲು 40 ಮೆಂಬರ್ಸು, ಫೀಮೇಲು 5 ಮೆಂಬರ್ಸ್. ಹಾಗೆ 18 to 19 ಇರ್ತಕ್ಕಂಥದ್ದು ಮೇಲು 20 ಮೆಂಬರ್ಸು, ಫೀಮೇಲ್ 30. 19 to 20 ಮೇಲ್ 45, ಫೀಮೇಲ್ 25. 20 to 21 ಮೇಲ್ 55, ಫೀಮೇಲ್ 30. ಈ ರೀತಿಯಾಗಿ ನಾವು ಒಂದೇ ಟೇಬಲಲ್ಲಿ ಇಂಟರ್ ರಿಲೇಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ನಾವು ಸಬ್ ಡಿವೈಡಿಂಗ್ ಮಾಡ್ತಾ ಹೋಗಿದ್ವಿ. ಈ ರೀತಿಯಾಗಿ ಸಬ್ ಡಿವೈಡಿಂಗ್ ಆಗ್ತಕ್ಕಂಥ 2 ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಸಬ್ ಡಿವೈಡಿಂಗ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ನ ಪ್ರೆಸೆಂಟ್ ಮಾಡ್ತಕ್ಕಂಥ ಟೇಬಲು 2-way ಟೇಬಲ್ ಆಗಿರುತ್ತೆ. ದ ನೆಕ್ಸ್ಟ್ ಈಸ್ 3-way ಟೇಬಲ್ ಆರ್ ಮನಿಫೋಲ್ಡ್ ಟೇಬಲ್. If the datas are classified simultaneously with reference to 3 characteristics, we get 3-way table. If the data are classified simultaneously with reference to 3 characteristics, we get a 3-way table. ಇಲ್ಲಿ ನಮಗೆ 3 ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ನಾವೇನಾದರೂ ಡಾಟಾವನ್ನು ಕ್ಲಾಸಿಫೈ ಮಾಡ್ತಾ ಇದ್ದರೆ ಅಂಥ ಟೇಬಲನ್ನು ನಾವು 3-way ಟೇಬಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದ ಕ್ಲಾಸಿಫಿಕೇಷನ್ ಆಫ್ ಗಿವನ್ ಪಾಪ್ಯುಲೇಷನ್ ವಿತ್ ರೆಫರೆನ್ಸ್ ಟು ಏಜ್, ಸೆಕ್ಸ್ ಆ್ಯಂಡ್ ಲಿಟ್ರಸಿ. ಇಲ್ಲಿ ನಾವು ಪಾಪ್ಯುಲೇಷನನ್ನು ನೋಡ್ತಾ ಹೋಗ್ತೀವಿ, ಅದನ್ನು ನಾವು ಏಜು, ಜೆಂಡರು ಮತ್ತು ಲಿಟ್ರಸಿ ಮುಖಾಂತರ ಡಿವೈಡ್ ಮಾಡ್ತಾ ಹೋದರೆ ಇಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಡಿವೈಡ್ ಆಗ್ತಾ ಹೋಗುತ್ತೆ. ಈ ರೀತಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಡಾಟಾ ಕ್ಲಾಸಿಫೈ ಮಾಡ್ತಕ್ಕಂಥ ಟೇಬಲ್ನ 3-way ಟೇಬಲ್ ಅಂತ ಹೇಳ್ತೀವಿ. ದ ಡಾಟಾ ಕ್ಲಾಸಿಫಿಕೇಷನ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಯೂನಿವರ್ಸಿಟಿ ವಿತ್ ರೆಫರೆನ್ಸ್ ಟು ಸೆಕ್ಸ್, ಫ್ಯಾಕಲ್ಟೀಸ್ ಆ್ಯಂಡ್ ಕ್ಲಾಸ್ ವಿಲ್ ಗಿವ್ ರೈಸ್ ಟು 3-way ಟೇಬಲ್ಸ್. ಇಲ್ಲಿ ನಾವು ಸ್ಟೂಡೆಂಟ್ಸ್, ಒಂದು ಯೂನಿವರ್ಸಿಟಿನಲ್ಲಿ ಸ್ಟೂಡೆಂಟ್ಸ್ ಕ್ಲಾಸಿಫಿಕೇಷನ್ಸನ್ನು ನೋಡ್ತಾ ಹೋದಾಗ ಅಲ್ಲಿ ಜೆಂಡರ್ ವೈಸ್ ಆಗಿರ್ಬೋದು ಮತ್ತು ಫ್ಯಾಕಲ್ಟೀಸ್ ಮೆಂಬರ್ಸು ಆ್ಯಂಡ್ ಕ್ಲಾಸಸನ್ನು ನಾವು 3 ಕ್ಯಾರೆಕ್ಟರಿಸ್ಟಿಕ್ಸ್, ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ಫಾರ್ಮೇಷನ್ ಒಂದು ಟೇಬಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾ ಬಂದರೆ ಆ ಟೇಬಲ್ ನಮಗೆ 3-way ಟೇಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕರ್ಸ್ ಜೆಂಡರ್ ವೈಸ್, ಎಜುಕೇಷನ್ ವೈಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವೈಸ್. ಈ ಒಂದು ಟೇಬಲಲ್ಲಿ ನಾವು ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ವರ್ಕರ್ಸನ್ನು ಜೆಂಡರ್ ವೈಸು ಮತ್ತು ಎಕ್ಸ್ಪೀರಿಯನ್ಸ್ ವೈಸು ಮತ್ತು ಎಜುಕೇಷನ್ ವೈಸಲ್ಲಿ ನಾವು ಡಿವೈಡ್ ಮಾಡ್ತಾ ಬರ್ತೀವಿ. ಇಲ್ಲಿ ಮೊದಲನೇದಾಗಿ ಜೆಂಡರ್ನಲ್ಲಿ ನಾವು ಮೇಲ್ ಆ್ಯಂಡ್ ಫೀಮೇಲ್ ನೋಡ್ತೀವಿ, ಮತ್ತು ಎಜುಕೇಷನಲ್ಲಿ ಎಕ್ಸ್ಪೀರಿಯನ್ಸು, ನಾನ್ ಎಕ್ಸ್ಪೀರಿಯನ್ಸ್, ಮತ್ತು ನಾನ್ ಗ್ರ್ಯಾಜುಯೇಟ್ಸ್ನಲ್ಲಿ ಎಕ್ಸ್ಪೀರಿಯನ್ಸು, ನಾನ್ ಎಕ್ಸ್ಪೀರಿಯನ್ಸ್, ಟೋಟಲ್ನಲ್ಲಿ ಎಕ್ಸ್ಪೀರಿಯನ್ಸು, ನಾನ್ ಎಕ್ಸ್ಪೀರಿಯನ್ಸ್ ಎಷ್ಟು ಅಂತ ನೋಡ್ತೀವಿ. ಈ ರೀತಿಯಾಗಿ ಒಂದೇ ಟೇಬಲಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ನಾವು ಇನ್ಫಾರ್ಮೇಷನನ್ನು ಪ್ರೆಸೆಂಟ್ ಮಾಡ್ತಾ ಹೋದರೆ ಇದನ್ನು ನಾವು 3-way ಟೇಬಲ್ ಅಂತ ಹೇಳ್ತೀವಿ. ಇದು ನಮಗೆ ಮೇನ್ ಟೈಪ್ಸ್ ಆಫ್ ಟೇಬಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಪ್ರಾಬ್ಲಮ್ಸ್ ಆರ್ ಟೇಬಲ್ಸನ್ನು ನೋಡ್ತಾ ಬರೋಣ. ಥ್ಯಾಂಕ್ ಯು.